ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಮೊನ್ನೆಯಷ್ಟೇ ನಮ್ಮ ನೆಚ್ಚಿನ ಹೆಮ್ಮೆಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ಸಿರಸಿಗೆ ಆಗಮಿಸಿದರು. ದೇವತಾ ಮನುಷ್ಯರಾದ ಪ್ರಧಾನಿಯವರು ನಮ್ಮ ಊರಿಗೆ ಬಂದಿದ್ದು ನಮ್ಮೆಲ್ಲರ ಪುಣ್ಯದ ದಿನವಾಗಿದೆ. ಪ್ರಧಾನಿಯವರ ಸ್ಪೀಚನ್ನು ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ಮುಂದಿನ ಭಾಗ ಮತ್ತು ಕಾರ್ಯಕ್ರಮವೆಲ್ಲವನ್ನು ಇಲ್ಲಿ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋವನ್ನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಗೆ ಸಿರ್ಸಿಗೆ ಬರ್ತಾ ಇದ್ದವಾಗ ನಾವೆಲ್ಲ ಅವರನ್ನ ಭವ್ಯವಾಗಿ ಸ್ವಾಗತಿಸಬೇಕು ಎನ್ನುವಂತ ಉದ್ದೇಶದಿಂದ ನೀವೆಲ್ಲ ಬಂದಿದ್ರಿ ಎನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಅನೇಕ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಗೆಲ್ಲರಿಗೂ ನನ್ನ ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಸನ್ಮಾನ್ಯ ಕಾಗೇರಿ ಅವರು 6 ಬಾರಿ ಶಾಸಕರಾಗಿ, 1 ಬಾರಿ ಸಚಿವರಾಗಿ, 1 ಬಾರಿ ವಿಧಾನಸಭೆಯ ಅಧ್ಯಕ್ಷರಾಗಿ ಕಾರ್ಯವನ್ನ ಅತ್ಯುತ್ತಮವಾದಂಥ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು
शिरसी निरंकाबाद श्री महाबालेश्वर स्वामी, श्री वादिराजा तीर्थ, श्री सिद्धरूढ़ा मठ को भी श्रद्धा पूर्वक नमन करता हूं। अच्छा, पहले आप लोग मुझे, मैं हिंदी बोलूंगा तो चलेगा ना? कोई इंटरप्रिटेशन की आवश्यकता नहीं है ना? ये आपका आशीर्वाद है। अच्छा, ये मुझे बताइए, ये चुनाव सभा है कि विजय सभा है? आपको वातावरण तो ऐसे ही बना दिया है जैसे कर्नाटका में भारतीय जनता पार्टी का अभूतपूर्व विजय भाई और बहनों, जब मैं गुजरात में मुख्यमंत्री था तो शायद आज से 16 साल पहले इस धरती को प्रणाम करने के लिए आया था। आपके आशीर्वाद मांगने के लिए आया था। और तब से लेकर अब तक आपने मुझे कभी भी खाली हाथ नहीं लौटाया। आपका प्यार इतना है, मैंने जब मांगा, जो मांगा, आप लोगों ने जी भर के दिया। इस धूप में भी मैं देख रहा हूं सारे लोग वहां धूप में बैठे हैं। ये तपस्या छोटी नहीं है, इतनी बड़ी तादाद में धूप में लोग बैठे हैं। यहां धूप में खड़े हैं, जो लोग धूप में तप रहे हैं उन्हें मैं कहना चाहता हूं, आपको जो असुविधा हुई इसके लिए हमारी पार्टी की तरफ से मैं क्षमा मांगता हूं। लेकिन आप जो इतने ताप में तप रहे हैं ना, आपकी इस तपस्या को मोदी बेकार नहीं जाने। श्यामलां मातरं वन्दे मातरं वन्दे मातरं शुभ्रज्योत्स्ना पुलकितयामिनीं उल्लकुसुमिता द्रुमदलशोभिनीं वन्दे मातरम् कोटि कोटि कंठ कल कल निनाद कराले कोटि कोटि भुजैर्धृत कर करवाले अबला किनो मां ये तो बले बहुबलधारिणी नमामि तारिणी
रिपुदलवारिणी मातरं वन्दे मातरं। तुमि विद्या तुमि धर्म तुमि हृदि तुमि मर्म त्वं हि प्राणा शरीरे बाहुते तुमि मा भक्ति हृदये तुमि मा शक्ति तोमारहि प्रतिमा घड़ी मंदिरे मंदिरे वन्दे मातरं। त्वं हि दुर्गा दश प्रहरणधारिणी नमः अमलां अमल कमलां कमलविहारिणी। त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमराम् अतुलां सुजलां सुफलां मातरं वन्दे मातरम्। ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ವಿಶ್ವೇಶ್ವರ ಕಾಗೇರವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ ಆಗಮಿಸಿದ ಎಲ್ಲ ಲೋಕಸಭಾ ಕ್ಷೇತ್ರದ ಮತದಾರ ಬಂಧು ಭಗಿನಿಯರನ್ನು ಸ್ವಾಗತಿಸುತ್ತಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಶ್ರೀರಾಮ್. ಲೋಕಸಭಾ ಕ್ಷೇತ್ರದ ಪರವಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಾಲನ್ನು ಹಾಕಿ ಸನ್ಮಾನಿಸಬೇಕು ಅಂತ ಹೇಳಿ ಶ್ರೀಮತಿ ರೂಪಾಲಿನಾಯ್ಕ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಶೇಷತೆಯಾದಂತಹ ಬೇಡರ ವೇಷ ಒಂದು ಕಿರೀಟವನ್ನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಯ್ಯ ಕಾಗೇರಿ ಅವರು ವಿನಂತಿಸಿಕೊಳ್ತಾ ಇದ್ದೇನೆ. ಬಂದಂತಹ ಎಲ್ಲ ಮಹಿಳೆಯರ ಪರವಾಗಿ ವೇದಿಕೆಯಲ್ಲಿರುವಂತಹ ಮಹಿಳೆಯರು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಯಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಮೆಯನ್ನ ಮೀರಿ ಜಿಲ್ಲೆಯ ವಿಶೇಷ ಕಲಾಕೃತಿಯನ್ನು ಬಿಡಿಸುವಂತಹ ಕೌಶಿಕ್ ಹೆಗಡೆ ಅವರು ಕೇವಲ 4 ತಾಸುಗಳಲ್ಲಿ ಚಿತ್ರಿಸಿದಂತಹ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಭಾವಚಿತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕೇಂದ್ರ ಸಚಿವರು ಧಾರವಾಡ ಕ್ಷೇತ್ರದ ಲೋಕಸಭಾ ಬಿಜೆಪಿಗೆ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕೇಂದ್ರದ ಸಚಿವರು ಆತ್ಮೀಯರಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮ ಪಕ್ಷದ ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ಪಕ್ಷದ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಎಲ್ಲ ಹಿರಿಯ
ಬಂಧುಗಳೇ, ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಶಿರಸಿಯ ತಾಯಿ ಮಾರಿಕಾಂಬೆಯ ಆಶೀರ್ವಾದದಿಂದ ಇವತ್ತು ಇಡೀ ಜಿಲ್ಲೆಯಿಂದ ಜನಸಾಗರವೇ ಹರಿದು ಗಂಗಾ ಪ್ರವಾಹದಂತೆ ಈ ಮಾರಿಕಾಂಬಾ ಕ್ರೀಡಾಂಗಣಕ್ಕೆ ನೀವೆಲ್ಲ ಬಂದಿರೋದಕ್ಕೆ ನಾನು ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದವನ್ನ, ಕೃತಜ್ಞತೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಗಂಗಾ ಪ್ರವಾಹವೇ ಬಂದಂತೆ ಕಾಣ್ತಾ ಇದೆ. ನಾವೆಲ್ಲರೂ ಈ ಗಂಗಾ ಪ್ರವಾಹದಂತೆ ಬಂದಿರೋದು ಯಾಕೆಂದ್ರೆ ಕಾಶಿ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಬಂಧುಗಳೇ, ನೀವೆಲ್ಲ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ನರೇಂದ್ರ ಮೋದಿಜಿಯವರು ನೋಡಬೇಕು, ಭಾಷಣ ಕೇಳಬೇಕು, ಬಿಜೆಪಿಯ ಕಮಲದ ಗುರ್ತಿಗೆ ಮತ ನೀಡಿ ನಾವು ಬೆಂಬಲಿಸಬೇಕು ಅನ್ನೋದಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಾನು ನಿಮ್ಮೆಲ್ಲರಿಗೆ ಮತ್ತೆ ಮತ್ತೆ ಅನೇಕ ಕೃತಜ್ಞತೆ, ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ 7ನೇ ತಾರೀಕಿನ ಲೋಕಸಭೆ ಚುನಾವಣೆ ಇದು ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಇದು ನಮ್ಮ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲ. ದೇಶದ ಭವಿಷ್ಯವ ಮುಂದಿನ 5 ವರ್ಷದಲ್ಲಿ ಹೇಗೆ ಇರಬೇಕು ಅನ್ನುವಂತ ನಿರ್ಧರಿಸುವಂತ ಚುನಾವಣೆ. ಆದರೆ ಕಾಂಗ್ರೆಸ್ ಈ ಚುನಾವಣೆಯನ್ನ ಗ್ರಾಮ ಪಂಚಾಯಿತಿಗಳಿಗಿಂತಲೂ ಕಡಿಮೆ ಮಟ್ಟದ ಚುನಾವಣೆಯನ್ನಾಗಿ ಪರಿಗಣಿಸ್ತಾ ಇರುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ದುರ್ದೈವ. ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಿಗಳು ಹೇಳ್ತಾ ಇದ್ದಾರೆ, ವಿಕಸಿತ ಭಾರತದಲ್ಲಿ ನಾವು ಹೇಗೆ ಮುನ್ನಡೆಯಬೇಕು, 2047ಕ್ಕೆ ಭಾರತ ಹೇಗೆ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿರಬೇಕು ಅಂತ ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ದೇಶದ ಭವಿಷ್ಯದ ಬಗ್ಗೆ, ಇಲ್ಲಿಯ ಕೋಟಿ ಕೋಟಿ ಜನರ ಅಪೇಕ್ಷೆಗಳನ್ನು ಈಡೇರಿಸೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರು ಖಾಲಿ ಚೊಂಬಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚುನಾವಣೆ
ಆತ್ಮೀಯ ಬಂಧುಗಳೇ,